ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಅಗ್ನಿಶಾಮಕ ಇಲಾಖೆಯಲ್ಲಿರುವಂತಹ ಜಲವಾಹನ ಈ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಜಲವಾಹನ ಅಂತ ಕರಿತೀವಿ, ವಾಟರ್ ಟ್ರೈನರ್ ಅಂತ. ಇದರಲ್ಲಿ ಯಾವೆಲ್ಲ ಇಕ್ವಿಪ್ಮೆಂಟ್ಸ್ ಇರ್ತವೆ, ಹಾಗೆ ಇದರ ನೀರಿನ ಕೆಪಾಸಿಟಿ ಎಷ್ಟು, ಹಾಗೆ ಇದರ ಕಾರ್ಯವೈಖರಿ ಹೇಗೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇದು ಬಂದ್ಬಿಟ್ಟು ವಾಟರ್ ಟ್ರೈನರ್ ಅಂತ. ಇದರಲ್ಲಿ 6000 ನೀರಿನ ಕೆಪಾಸಿಟಿ ಇರುತ್ತೆ. ನಾವು ಪ್ರತಿಯೊಂದು ಫೈರಲ್ಲೂ ಯೂಸ್ ಮಾಡುವಂಥದ್ದು ನೀರನ್ನೇ. 90% ನಾವು ಯೂಸ್ ಮಾಡೋದು ಯಾವುದೇ ಫೈರ್ ಆಗಲಿ ನೀರೇ ಮೇನ್ ಸೋರ್ಸು. ಏನಕ್ಕಂದರೆ ಅದು ನಮಗೆ ಈಸಿಲಿ ಅವೈಲೇಬಲು, ಫ್ರೀಯಾಗಿ ಸಿಗುತ್ತೆ. ಆದ ಕಾರಣ ನಾವು ಯಾವುದೇ ಫೈರ್ ಆದರೂ ನೀರು ಯೂಸ್ ಮಾಡ್ತೀವಿ. ಕೆಲವೊಂದು ಫೈರ್ಗಳಿಗೆ ಮಾತ್ರ ನಾವು ನೀರು ಯೂಸ್ ಮಾಡಲ್ಲ. ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಫೈರ್ ಆಗಿರ್ಬೋದು, ಕೆಲವೊಂದು ಕಡೆ ಪೆಟ್ರೋಲ್ ಫೈರ್ ಆದಾಗ ಅಲ್ಲಿ ಫೋನ್ ಯೂಸ್ ಮಾಡ್ತೀವಿ. ಓಕೆ, ನಮ್ಮ ಈ ಗಾಡೀಲಿ ಟೋಟಲ್ಲು 4 ಲಾಕರ್ ಇದ್ದಾವೆ. ಈ ಲಾಕರಲ್ಲಿ ಏನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಈ ಲಾಕರಲ್ಲೇ ಬಂದ್ಬಿಟ್ಟು ಇದರಲ್ಲಿ ಚೈನ್ಸ, ಕಡೆಗೆ ಬೋಲ್ಟ್ ಕಟ್ರ್ ಇದೆ, ಕಡೆಗೆ ಲೈಫ್ ಬಾಯ್ ಇದೆ, ಲೈಫ್ ಜಾಕೆಟ್ ಇದೆ, ನೆಕ್ಸ್ಟು ಗ್ರಾಫ್ನಲ್ಲಿದೆ. ಈಗ ಜಸ್ಟ್ ನಮ್ಮದು ಫೈರ್ ಖಾಲಿ ಹೋಗಬೇಕು, ಹಾಗಾಗಿ ಸ್ವಲ್ಪ ಅಸ್ತವ್ಯಸ್ತವಾಗಿದೆ. ಇದನ್ನು ನೀಟಾಗಿ ಜೋಡಿಸಿರ್ತಾರೆ. ಏನಕ್ಕಂದರೆ ನಾವು ಯಾವುದೇ ಒಂದು ಖಾಲಿ ಹೋದಾಗ ಸಡನ್ಲಿ ನಮಗೆ ಇಕ್ವಿಪ್ಮೆಂಟ್ ಸಿಗಬೇಕು. ಇದರಲ್ಲಿ ಫೋಮ್ ಇದೆ, ಹಾಗೆ ಹೋಸು. ಇದು ಫೋಮ್ನ ಮತ್ತು ಹೋಸ್ನ ನೀಟಾಗಿ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡಿರ್ತೀವಿ ಅಷ್ಟೇ. ಈ ಲಾಕರಲ್ಲಿರೋದು ಹೋಸ್ ಅಷ್ಟೇ. ಈ ಲಾಕರಲ್ಲಿ 10 ಹೋಸ್ ಇಟ್ಕೋಬೋದು. ಆ ಕಡೆ ಒಂದು ಲಾಕರ್ ಇದೆ, ಅದರಲ್ಲಿ ಒಂದು 10 ಹೋಸ್ ಇಟ್ಕೋಬೋದು. ಇದರಲ್ಲಿ ಈಗ ನಾವು 6000 ಲೀಟ್ರನ್ನ ಔಟ್ಪುಟ್ಟು ಮತ್ತು ಇನ್ಪುಟ್ ಮಾಡೋದು ಇದು ನಮ್ಮ ಸೆಂಟ್ರಿಫುಗಲ್ ಪಂಪು. ಇದ್ರ ಮುಖಾಂತರನೇ ನಾವು ಯಾವುದೇ ಫೈರ್ ಗೇರಲ್ಲಿ ಹೋದಾಗ ಇದ್ರ ಮುಖಾಂತರನೇ ಆಪ್ರೇಟ್ ಮಾಡೋದು. ಇದು ಹೆವಿ ಪ್ರೆಷರ್ ಕೊಡುತ್ತೆ. ಮತ್ತು ಮೇಲ್ಗಡೆ ನೋಡ್ತಾ ಇರ್ಬೋದು, ಇದು ಹೋಸ್ರಿ ಹೋಸ್ ಅಂತ. ಇದನ್ನು ಕೂಡ ನಾವು ಇಲ್ಲಪ್ಪ ಅಂದರೆ ಹೋಸು ಹಾಕೋ ಅವಶ್ಯಕತೆ ಇರಲ್ಲ ಅಂಥ ಪ್ಲೇಸಲ್ಲಿ, ಸಣ್ಣ ಪುಟ್ಟ ಬೆಂಕಿ ಆದಂಥಲ್ಲಿ ನಾವು ಇದನ್ನು ಹೋಸ್ನ ತೆಗೆದು ಯೂಸ್ ಮಾಡ್ತೀವಿ. ಅದು ಈಸಿಲಿ ಆಪ್ರೇಟ್ ಮಾಡ್ಬೋದು. ಹಾಗಾಗಿ ಅದನ್ನೇ ಮೇಯ್ನಾಗಿ ಅದನ್ನ ಯೂಸ್ ಮಾಡ್ತೀವಿ. ತುಂಬ ದೊಡ್ಡ ಫೈರ್ ಆದಾಗ ಮಾತ್ರ ಹೋಸ್ ಹಾಕಿ ಯೂಸ್ ಮಾಡ್ತೀವಿ ನಾವು. ಈ ಲಾಕರಲ್ಲೂ ಸೇಮು ಹೋಸ್ನ ನೀಟಾಗಿ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡಿರ್ತೀವಿ. ಇಲ್ಲೊಂದು 10 ಹೋಸ್ ಇರುತ್ತೆ, ಆ ಕಡೆ 10 ಹೋಸ್ ಇರ್ತದೆ. ಬ್ರ್ಯಾಂಚಸ್ ಇದೆ, ಹಾಗೆ ಡಿ-ವಾಟರಿಂಗ್ ಪಂಪ್ ಇದೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ನೀರನ್ನ ಎತ್ತಲಿಕ್ಕೆ, ಹಾಗೆ ನೀರಿನ ಕೆಲವೊಂದು ಕಡೆ ಫ್ಲಡ್ ಆಗಿರುತ್ತೆ, ಅಂಥಲ್ಲೆಲ್ಲ ನೀರು ತೆಗಿಲಿಕ್ಕೆ ಈ ಡಿ-ವಾಟರಿಂಗ್ ಪಂಪ್ ಯೂಸ್ ಮಾಡ್ತೀವಿ. ಇದರಲ್ಲಿ ಕಂಪ್ಲೀಟಾಗಿ ಈ ಲಾಕರಲ್ಲಿ ಬಂದ್ಬಿಟ್ಟು ಬ್ರ್ಯಾಂಚಸ್ ಇದೆ ಕಂಪ್ಲೀಟಾಗಿ. ಇದು ಬಂದ್ಬಿಟ್ಟು ಶಾರ್ಟ್ ಬ್ರ್ಯಾಂಚ್. ನಾವು ಮೇಯ್ನಾಗಿ ಫೈರ್ ಕಾಲಲ್ಲಿ ಯೂಸ್ ಮಾಡುವಂಥದ್ದು ಇದೇ ಮೇನ್ ಬ್ರ್ಯಾಂಚು, ಇದೇ ಶಾರ್ಟ್ ಬ್ರ್ಯಾಂಚ್ ಜಾಸ್ತಿ ಯೂಸ್ ಮಾಡೋದು. ಈ ಬ್ರ್ಯಾಂಚ್ಗಳ ಬಗ್ಗೆ ನಿಮಗೆ ಇನ್ನೊಂದು ಕಂಪ್ಲೀಟಾಗಿ ಡೀಟೇಲ್ ವಿಡಿಯೋ ಹಾಕ್ತೀನಿ. ಇವಾಗ ಏನಪ್ಪ ಈ ಲಾಕರಲ್ಲಿ ಏನೇನಿದೆ ಅಷ್ಟೇ ತಿಳಿಸ್ಕೊಡ್ತೀನಿ. ಈ ಲಾಕರಲ್ಲಿ ಬಂದ್ಬಿಟ್ಟು ನಾವು ಕಂಪ್ಲೀಟಾಗಿ ಬ್ರ್ಯಾಂಚಸ್ ಇಡ್ತೀವಿ, ಹಾಗೆ ಡಿ-ವಾಟರಿಂಗ್ ಪಂಪ್ ಇರುತ್ತೆ. ನಮ್ಮ ಆಫೀಸರ್ ಇರ್ತಾರೆ ಅಷ್ಟೇ. ಇಲ್ಲಿ ಆ ಥರದ್ದೇನಿರಲ್ಲ. ಈಗ ಮತ್ತು ನಾವು ಹಿಂದೆಗಡೆ ಒಂದು ಪಂಪ್ ನೋಡ್ತೀವಲ್ಲ, ಸೆಂಟ್ರಿಫುಗಲ್ ಪಂಪು, ಅದು ಆಪ್ರೇಟ್ ಮಾಡಬೇಕಂದ್ರೆ ಒಂದು PTO ಗಿಯರ್ ಬಾಕ್ಸ್ ಇರುತ್ತೆ. ಅದ್ರ ಮುಖಾಂತರ ಹಿಂದೆಗಡೆ ಇದು ಆಪ್ರೇಟ್ ಆಗುತ್ತೆ ಸೆಂಟ್ರಿಫುಗಲ್ ಪಂಪು. ಇದು ಬಂದ್ಬಿಟ್ಟು ನಮ್ಮ ವಾಟರ್ ಟೆಂಡರ್ ಮೇಲ್ಗಡೆ ಏನೇನಿರುತ್ತೆ ಅಂತ. ಮೇಲ್ಗಡೆ ಒಂದು ಲ್ಯಾಡರ್ ಇರುತ್ತೆ, ಇದು ಎಕ್ಸ್ಟೆನ್ಷಬಲ್ ಲ್ಯಾಡರು. ಹಾಗೆ ಇದು ಮಾನಿಟರ್ ಬ್ರ್ಯಾಂಚು. ಈ ಬ್ರ್ಯಾಂಚ್ ಮುಖಾಂತರ ನಾವು ಈಗ ಕೆಲವೊಂದು ಕಡೆ ಮೇಲೆ ನಿಂತ್ಕೊಂಡು ಹೊಡೆಯುವಂಥ ಸಂದರ್ಭ ಬಂದಾಗ ಈ ಬ್ರ್ಯಾಂಚ್ ಮುಖಾಂತರ ನಾವು ನೀರು ಸ್ಪ್ರೇ ಮಾಡೋದು. ಹಾಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿದೆಯಲ್ಲ ಇದು ಕೆಳಗಡೆ ಇದು ವಾಟರ್ ಟ್ಯಾಂಕು. ನೀರು ಏನಾದ್ರು ಬೈ ಚಾನ್ಸ್ ಒಳಗಡೆ ಏನಾದ್ರು ಪ್ರಾಬ್ಲಮ್ ಆದಾಗ ಇದನ್ನು ತೆಗೆದು ರೆಡಿ ಮಾಡುವಂಥದ್ದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸಕ್ಷನ್ ಹೊಸು. ಇದನ್ನು ಈಗ ನಮ್ಮ ಟ್ಯಾಂಕಿಗೆ ನೀರು ತುಂಬಲಿಕ್ಕೆ ಯೂಸ್ ಮಾಡುವಂಥದ್ದು ಅಷ್ಟೇ, ಮೇಲ್ಗಡೆ ಏನಿಲ್ಲ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಲೈಟ್ಸು, ಸರ್ಚಿಂಗ್ ಲೈಟ್ಸು. ಈಗ ಕೆಲವೊಂದು ಕಡೆ ನಮಗೆ ಲೈಟ್ ಇಲ್ಲದೆ ಹೋದಲ್ಲಿ ಆ ಲೈಟ್ನ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಕೆಲವೊಬ್ಬರಿಗೆ ಸರ್ ಫೈರ್ ಕಾಲ್ ಹೇಗೆ ಕೊಡೋದು ಸರ್, ನಮ್ಮದಲ್ಲಿ ರೆಸ್ಕ್ಯೂ ಕಾಲ್ನ ನಿಮಗೆ ಹೇಗೆ ತಿಳಿಸೋದು ಅನ್ನೋದು ಕೆಲವೊಬ್ರಿಗೆ ಗೊತ್ತಿರಲ್ಲ. ಅಂಥವ್ರು ಏನು ಮಾಡಬೇಕನ್ನಪ್ಪ ಅಂದರೆ, ಪ್ರತಿಯೊಂದು ತಾಲೂಕಲ್ಲೂ ಕೂಡ ಫೈರ್ ಸ್ಟೇಷನ್ ಇರುತ್ತೆ. ಹಾಗೆ ಅವರು ಡಿಸ್ಟಿಕ್ ಫೈರ್ ಸ್ಟೇಷನ್ ಆಫೀಸ್ ಇರುತ್ತೆ. ಅವ್ರು ಏನು ಮಾಡಬೇಕು ಅಂದರೆ 101 ಅಥವಾ 112ಗೆ, ಅವರು ತಾಲೂಕಿನ ಫೈರ್ ಸ್ಟೇಷನ್ ನಂಬರ್ ಗೊತ್ತಿಲ್ಲ ಅಂದರೆ 101 ಅಥವಾ 112ಗೆ ಫೋನ್ ಮಾಡಿದ್ರೆ ಆ ಕಾಲ್ ಹೋಗ್ಬಿಟ್ಟು ನಮ್ಮ ಹೆಡ್ ಆಫೀಸಿಗೆ ಹೋಗುತ್ತೆ. ಹೆಡ್ ಆಫೀಸಿಂದ ನಿಮಗೆ ಯಾವ ತಾಲೂಕಲ್ಲಿ ಫೈರ್ ಆಗಿದೆ ಆ ತಾಲೂಕಿಗೆ ಅವರು ಫೈರ್ ಕಾಲ್ನ ಅಲರ್ಟ್ ಮಾಡ್ತಾರೆ. ಹಾಗೆ ಅಲರ್ಟ್ ಮಾಡಿದ ತಕ್ಷಣ ಅವರು ಆ ತಾಲೂಕಿನವರು ಫೈರ್ ಕಾಲ್ ಎಲ್ಲಿದೆ ಅಂಥೇಳಿ ಆ ಸ್ಪಾಟಿಗೆ ತೆರಳುತ್ತಾರೆ. ಇಷ್ಟೇ ಪ್ರೊಸೀಜರ್ ಇರೋದು. ಫೈರ್ ಗಾಡಿ ಹೆಸರೇನು, ಅದರ ನೀರಿನ ಕೆಪಾಸಿಟಿ ಎಷ್ಟು, ಹಾಗೆ ಅದರಲ್ಲಿ ಯಾವೆಲ್ಲ ಇಕ್ವಿಪ್ಮೆಂಟ್ಸ್ ಇರ್ತವೆ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಇಕ್ವಿಪ್ಮೆಂಟ್ಸ್ ಹೇಗೆಲ್ಲ ವರ್ಕ್ ಮಾಡ್ತೈತೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಕ್ಕಂದರೆ ಇವಾಗ ತೋರ್ಸೋಕ್ಕಾಗಲ್ಲ. ಅದು ಕೆಲವೊಂದು ಕಡೆ ಸ್ಪಾಟಲ್ಲಿ ನಾವು ವರ್ಕ್ ಮಾಡ್ತಾ ಇರಬೇಕಾದ್ರೆ ಅದನ್ನ ವಿಡಿಯೋ ತಗೊಂಡು ನೆಕ್ಸ್ಟ್ ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆಲ್ಲ ವರ್ಕ್ ಮಾಡುತ್ತೆ ಅನ್ನೋದನ್ನ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ.